ಅವ ಒಬ್ಬ ಬೇಟೆಗಾರವ. ಅವನ ಕೆಲಸನೇ ಕಾಡಿಗೆ ಹೋಗಿ ಪಕ್ಷಿಗಳನ್ನು ಹಿಡ್ಕೊಂಡ್ಬರೋದು, ಅದನ್ನು ಊರಲ್ಲಿ ಮಾರಾಟ ಮಾಡೋದು. ಹೀಗೊಮ್ಮೆ ಕಾಡಿಗೆ ಹೋದಾಗ ಒಂದು ಅತ್ಯಂತ ಅಪರೂಪವಾದ ಪಕ್ಷಿ ಸಿಕ್ತು ಅವನಿಗೆ. ಅವನೇ ಕಂಡಿರಲಿಲ್ಲ ಅಂಥ ರೂಪದ ಪಕ್ಷಿನ. ಎಷ್ಟು ಚಂದ ಅದು, ನೋಡ್ತಾನೆ ಇದ್ದ. ಅದನ್ನು ಒಂದು ಪಂಜರದಲ್ಲಿ ಹಾಕಿಟ್ಟ. ಅದನ್ನು ಮಾರೋದು ಬೇಡ, ನಾನೇ ನೋಡ್ಕೋಬೇಕು ಅಂತ ವಿಚಾರ ಮಾಡಿದ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ನೀರು ಎಲ್ಲ ಕೊಡ್ತಿದ್ದ. ಆದರೆ ಅದನ್ನು ನೋಡಿದಾಗ ಅದರ ಮುಖದಲ್ಲಿ ಸಂತೋಷ ಕಾಣಿಸ್ಲಿಲ್ಲ. ಅದು ವಿಚಿತ್ರ ಅನಿಸಿದ್ದು, ಅದು ಯಾವಾಗಲೂ ದುಃಖದಲ್ಲಿದ್ದರೂ ಕೂಡ ಎಲ್ಲವನ್ನೂ ಗಮನ ಇಟ್ಟು ನೋಡುತ್ತದೆ ಅಂತ ಅನಿಸ್ತಾ ಇತ್ತು. ಒಂದು ದಿವಸ ಆ ಪಕ್ಷಿಗೆ ಆಹಾರ ಹಾಕ್ತಿರ್ಬೇಕಾದ್ರೆ ಆ ಪಕ್ಷಿ ಮನುಷ್ಯ ಭಾಷೆಯಲ್ಲೇ ಮಾತಾಡ್ತು. ಇವನು ಆಶ್ಚರ್ಯ, ಅಯ್ಯೋ ಈ ಪಕ್ಷಿಗೆ ಇಷ್ಟು ದಿವಸ ಮನುಷ್ಯರ ಮಾತು ಬರ್ತದೆ ಅಂತ ಗೊತ್ತಿಲ್ಲ, ಬಹುಶಃ ನಮ್ಮನ್ನು ನೋಡಿ ನೋಡಿ ಕಲ್ತಿರ್ಬೇಕದು ಅಂದ್ಕೊಂಡ. ಆ ಪಕ್ಷಿ ಕೇಳ್ತು, ಯಾಕಪ್ಪ ನನ್ನನ್ನು ಹೀಗೆ ಕೂಡ ಹಾಕಿದ್ದೀಯಾ ನೀನು? ನಿನಗೇನು ಲಾಭ? ನನ್ನ ಪಂಜರದಿಂದ ಬಿಟ್ಟುಬಿಟ್ಟೆ ಅಂದರೆ ನಿನಗೆ ಅತ್ಯಂತ ಅಮೂಲ್ಯವಾದಂಥ 3 ಸಲಹೆಗಳನ್ನು ಕೊಡ್ತೇನೆ, ಅವು ನೀವು ಜೀವನವನ್ನೇ ಬದಲಾಯಿಸ್ತವೆ ಅಂತ. ಬೇಟೆಗಾರ ಕೇಳಿದ, ನೀನು ನಂಬೋದು ಹೇಗೆ? ನಿನ್ನ ಪಂಜರದಿಂದ ಹೊರಗೆ ಬಿಟ್ಟರೆ ಹಾರಿ ಹೋಗ್ಬಿಟ್ರೆ? ಪಕ್ಷಿ ಹೇಳ್ತೀವಿ, ನೋಡು ನೀನು ಸಂಶಯ ಹೋಗೋದು ಬರೋದು ಬೇಡ. ನಾನು ಮೊದಲನೇ ಸಲಹೆಯನ್ನು ಪಂಜರದ ಒಳಗಿದ್ದಾಗಲೇ ಕೊಡ್ತೇನೆ, 2ನೇದನ್ನು ಹಾರಿ ಮರದ ಮೇಲೆ ಕುಳಿತ ಮೇಲೆ ಹೇಳ್ತೇನೆ, 3ನೇದನ್ನು ಆಕಾಶದಲ್ಲಿ ಹಾರ್ಕೊಂಡು ಹೇಳ್ತೇನೆ. ಆಗ್ಬೋದಾ ಅಂತು. ಇದೇನೋ ವಿಶೇಷ ಪಕ್ಷಿ ಇದ್ದಂಗಿದೆ, ಮನುಷ್ಯರು ಮಾತಾಡ್ತದೆ, ನನಗೇನಾದರೂ ಪ್ರಯೋಜನ ಆಗ್ಬಹುದು ಇದರಿಂದ ಜೀವನಕ್ಕೆ, ಯಾಕೆ ಬೇಡ ಅಂತ. ಬೇಡ, ಪಕ್ಷಿ ಪಂಜರದ ಹತ್ತಿರ ಬಂದ. ಮೊದಲನೇ ಸಲಹೆ ಹೇಳು ಅಂದ. ಆ ಪಕ್ಷಿ ಮೊದಲನೇ ಸಲಹೆ ಹೇಳ್ತು, ನೋಡಪ್ಪ ನೀನು ಯಾವುದೇ ವಸ್ತುವನ್ನು ಕಳ್ಕೊಂಡಾಗ ಅದ್ರ ಬಗ್ಗೆ ದುಃಖ ಪಡ್ತಾ ಕೂಡಬೇಡ. ಕಳ್ಕೊಂಡದ್ದು ಎಷ್ಟೇ ಅಮೂಲ್ಯವಾದ ವಸ್ತು ಆಗಿದ್ರೂ ಕೂಡ ಕಳ್ಕೊಂಡ ಮೇಲೆ ದುಃಖ ಪಡ್ತಾ ಪ್ರಯೋಜನ ಇಲ್ಲ. ಬಟ್ರೆ ಏನಾಗುತ್ತೆ, ನೀನು ಇರೋ ಸಮಯ ಹಾಳಾಗ್ತದೆ, ಓದೋದು ಹೋಯ್ತು, ಅದ್ರ ಬಗ್ಗೆ ಯಾಕೆ ಚಿಂತೆ ಅಂತ ಹೇಳ್ತೀವಿ. ಮೊದಲೇ ಸಲಹೆ ಆಯ್ತಲ್ಲ. ಬೇಡ ಪಂಜರದ ಬಾಗಿಲು ತೆಗೆದ. ಪಕ್ಷಿ ಹೊರಗೆ ಬಂದು ಮರದ ಮೇಲೆ ಕೂತು 2ನೇ ಸಲಹೆ ಹೇಳ್ತು, ನೋಡಪ್ಪ ಬೇಡ, ನಿನ್ನ ಅನುಭವನೇ ಸತ್ಯ, ನಿನ್ನ ಅನುಭವಕ್ಕೆ ವಿರುದ್ಧವಾದಂಥ ಆಧಾರವಿಲ್ಲದಂಥ ಯಾವ ವಿಚಾರವನ್ನು ನಂಬೇಡ ಅಂತ ಹೇಳಿ ಹಾರೋಕ್ಷೇಪ ಮಾಡ್ತೀವಿ ಗಾಳಿಯಲ್ಲಿ. ಹಾರ್ಕೊಂಡು ಹೇಳ್ತು, ಎಂಥ ಹುಚ್ಚಪ್ಪ ನೀನು, ಎಂಥ ಹುಚ್ಚ ನೀನು, ನಿನ್ನ ಪಂಜರದಲ್ಲೇ ಇದ್ದೆ ನಾನು. ನನ್ನ ಹೊಟ್ಟೆಯೊಳಗೆ 4 ದೊಡ್ಡ ವಜ್ರ ಇದ್ದಾವೆ. ನನ್ನನ್ನು ಆವಾಗಲೇ ಕತ್ತರಿಸ್ಬಿಟ್ಟಿದ್ರೆ ಒಳಗಿನ ರತ್ನಾಂಜನೆ ಸಿಕ್ಕಿರೋದು ದೊಡ್ಡ ಶ್ರೀಮಂತ ಆಗ್ತಿದೆಯಲ್ಲ, ಯಾಕೆ ಮಾಡಲಿಲ್ಲ? ಕೇಳಿದ ತಕ್ಷಣ ಬೇಡನಿಗೆ ಬಹಳ ದುಃಖ ಆಯ್ತು. ಛೇ, ಕೈಗೆ ಬಂದು ಎಂಥ ಅವಕಾಶ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ಬೋಳಾಡ್ದ. ಛೇ, ಮೋಸ ಆಯ್ತು, ನನಗೆ ಮೋಸ ಆಯಿತು ಅಂದ. ಆಯ್ತಪ್ಪ, ಇನ್ನು 3ನೇ ಸಲಹೆ ಕೊಡು ಅಂತ ಪಕ್ಷಿ ಕೇಳಿದ. ಪಕ್ಷಿ ಹೇಳ್ತು, ನೀನು ಮಹಾಮೂರ್ಖ, ನಾನು ಹೇಳಿದಂಥ 2 ಸಲಹೆಗಳನ್ನೇ ಸರಿಯಾಗಿ ಬಳಸ್ಕೊಳ್ಳಿಲ್ಲ, 3ನೇ ಸಲಹೆ ಯಾಕಯ್ಯ ಬೇಕು ನಿನಗೆ? ನಾನು ನಿನಗೇನು ಹೇಳಿದ್ದೆ? ಮೊದಲೇ ಸಲಹೆ, ಏನು ಕಳ್ಕೊಂಡ್ರು ದುಃಖ ಪಡಬೇಡ ಅಂತ ಹೇಳಿದ್ದೆ. ನನ್ನಂಥ ಒಂದು ಸಣ್ಣ ಪಕ್ಷಿ ಕಳೆದಿದ್ದಕ್ಕೆ ದುಃಖ ಪಟ್ಟು ಜೀವನ ಸುಂದರ ಗಳಿಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದೀಯಲ್ಲ. ಮತ್ತು ಇನ್ನೊಂದು 2ನೇ ಸಲಹೆ ಕೊಟ್ಟಿದ್ದೆ, ನೆನಪಿದೆಯಾ ನಿನಗೆ? ನಿನ್ನ ಅನುಭವಕ್ಕೆ ಬಾರದೇ ಇರುವಂಥ ಆಧಾರವಿಲ್ಲದ ಮಾತುಗಳನ್ನು ನಂಬಬೇಡ ಅಂತ ಹೇಳಿದ್ದೆ. ನಾನು ಅಸಂಬದ್ಧವಾಗಿ ನನ್ನ ಹೊಟ್ಟೆಯಲ್ಲಿ 4 ವಜ್ರ ಇದೆ ಅನ್ನೋದು ಹೇಳಿದ್ನಲ್ಲ, ನಿನಗೆ ಬುದ್ಧಿ ಇದೆಯಾ? ನಾನು ಇಷ್ಟು ಸಣ್ಣ ದೇಹದಲ್ಲಿ ಅಷ್ಟು ದೊಡ್ಡ ವಜ್ರ ಇರೋದು ಸಾಧ್ಯನಾ? ಅದನ್ನು ನೀನು ನಂಬಿದೆ. ನಿನ್ನಂಥವನಿಗೆ 3ನೇ ಸಲಹೆ ಯಾಕೆ? ಈ 2ನೇ ಸರಿಯಾಗಿ ನೆನ್ಕೊಂಡು ಜೀವನ ನಡೆಸು ಸಾಕು ಅಂತ ಹಾರ್ಬಿತ್ತು. ಇದು ಒಂದು ಪಕ್ಷಿ ಸಲಹೆ ಕಥೆಯಲ್ಲಿ ಬಂದದ್ದಲ್ಲ ಸ್ನೇಹಿತರೆ. ಆ ಪಕ್ಷಿ 2 ಸಲಹೆಗಳು ನಮಗೂ ಪ್ರಯೋಜನಕಾರಿಯಾದದ್ದು. ನಮ್ಮೆಲ್ಲರ ಜೀವನ ತಿರುಗಿ ನೋಡಿದರೆ ನಮ್ಮ ಆಯುಷ್ಯದ ಕಾಲವನ್ನು ಆಗಿ ಹೋದದ್ದಕ್ಕೆ ಕೊರಗಿ 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 ನಷ್ಟ ಮಾಡ್ಕೊಂಡಿದ್ದೇವೆ. ಆಗಿ ಹೋದದ್ದನ್ನು ಬದಲಾಯಿಸೋಕ್ಕಾಗೋದಿಲ್ಲಲ್ಲ, ಆದರೆ ಕೊರಗೋ ಸಮಯ ಏನಾದರೂ ಉಳಿಸ್ಬೋದಲ್ಲ. ದಯವಿಟ್ಟು ಗಮನಿಸಿ, ಯಾವುದೂ ಆಗೋಗಿದೆ 20 ವರ್ಷದಿಂದ ನೆನೆಸ್ಕೋತೀವಿ, ಅದು ಮಾಡಬಾರ್ದಾಗಿತ್ತು ನಾನು ಅವತ್ತು, ಹಾಗಾದ್ರೆ ತಪ್ಪಾಯಿತು. ಸರಿ ಆಯ್ತಲ್ಲ, ಅವಾಗ ಆ ತಪ್ಪಾದದ್ದು ಅನುಭವಕ್ಕೆ ಸೇರಿಸ್ಕೊಂಡು ಮುಂದೆ ಅಂಥ ತಪ್ಪು ಆಗ್ಲಾರದನ್ನು ಕಂಡ್ಕೊಬೇಕೇವೇನ, ಅದನ್ನೇ ಕೊರ್ಕೊಂಡು ಕೂತ್ಕೊಂಡ್ರು ಏನು. ನನ್ನ ನೆನಪಿದೆ, ನಮ್ಮ ಮನೆ ಹತ್ರ ಗಂಡ ಹೆಂಡತಿ ಜಗಳಾಡೋರು. ಜಗಳಾಡೋಕ್ಕೆ ಕಾರಣ ಏನು ಗೊತ್ತಾ? ಇವ್ರ ಮದುವೆ 70 ವರ್ಷದ ಹಿಂದೆ ಆದದ್ದು. ಗಂಡ ಈಗಾದರೂ ಹೆಂಡತಿ ಹೇಳು, ನಿಮ್ಮ ಮದುವೆಯಲ್ಲಿ ನಿಮ್ಮಪ್ಪ ಅನ್ನೋ ಒಂದು ವಾಚ್ ಕೊಡಿಸ್ಲಿಲ್ಲ. ಅಯ್ಯೋ ಕರ್ಮವೇ, 70 ವರ್ಷದಿಂದ ವಾಚ್ ಕೊಡಿಸಿಲ್ಲ ಅನ್ನೋದು 70 ವರ್ಷನೂ ಕೊರ್ಕೊಂಡಿರೋದ? ಅದಕ್ಕೆ ಹೇಳ್ತೀನಿ ನಾನು, ಪಕ್ಷಿ ಹೇಳಿದ ಮಾತು ಬಹಳ ಸತ್ಯ ಸ್ನೇಹಿತರೆ. ಆಗಿ ಹೋದದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಪ್ರಯೋಜನ ಇಲ್ಲ. ಕೆಡಿಸ್ಕೊಂಡ್ರೆ ನನ್ನ ಇವತ್ತಿನ ವರ್ತಮಾನ ಮತ್ತು ಮುಂದಿನ ಭವಿಷ್ಯ ಕೂಡ ಹಾಳಾಗೋಗ್ತದೆ. ಇನ್ನೊಂದು ಮಾತು ಆ ಪಕ್ಷಿ ಹೇಳಿದ್ದು, ಎಷ್ಟೋ ಬಾರಿ ನನ್ನ ಅನುಭವವನ್ನು ಮೀರಿದಂಥ ಆಧಾರರಹಿತ ಮಾತುಗಳಿಗೆ ತುಂಬ ಬೆಲೆ ಕೊಟ್ಟು ಒದ್ದಾಡಿದ್ದಿಲ್ವಾ ನಾವು? ನಮ್ಮ ಅನುಭವಕ್ಕೆ ಬಂದಿಲ್ಲ ಅದು. ಅದು ಯಾರ್ದು ಹೇಳಿದ ಮಾತು ಕೇಳ್ಕೊಂಡು ಮಾಡಿದ್ದೀವಿ. ಎಷ್ಟೋ ಜನ ಹೇಳ್ತಾರೆ, ನನ್ನ ಹಣ ಡಬಲ್ ಆಗುತ್ತೆ, ಕೊಡು ಹಾಕು ಬರ್ತದೆ ಅಂತ. ಆಗೋದಲ್ಲ, ಅದೆಲ್ಲ ನಂಬುತ್ತೇವೆ. ನಮ್ಮ ಅನುಭವಕ್ಕೆ ಮೀರಿದಂಥ ಮಾತುಗಳನ್ನು ನಂಬುತ್ತೇವೆ, ಆಧಾರರಹಿತ ಮಾತುಗಳನ್ನು ನಂಬುತ್ತೇವೆ. ಅದರಿಂದ ಇವೆರಡೂ ನಮ್ಮ ಜೀವನದಲ್ಲಿ ಸರಿಯಾಗಿದ್ದರೆ ನಮ್ಮ ಪಕ್ಷಿ 3ನೇ ಸಲಹೆ ನಮಗೆ ಬೇಕಾಗಿಲ್ಲ. ಮೊದಲನೇದ್ದು, ಆಗಿ ಹೋದದ್ರ ಬಗ್ಗೆ ಕೊರಗು ಬೇಡ, ಕೊರಗಿನಿಂದ ಸಂತೋಷ ಸಿಗಲ್ಲ. 2ನೇದ್ದು, ಯಾವ ವಿಷಯ ನನ್ನ ಅನುಭವಕ್ಕೆ ಮೀರಿದೆಯೋ ಆಧಾರ ರಹಿತವಾಗಿದೆಯೋ ಅದಕ್ಕೆ ಬೆಲೆ ಕೊಟ್ಟು ಒದ್ದಾಡೋದು ಬೇಡ.